ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯದಲ್ಲಿ ಸುದೀಪ್ ಸರ್ ನಟನೆಯ ಗೂಳಿ ಸಿನಿಮಾದ ಹೀರೋಯಿನ್ ರವರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅವರ ಜೀವನದಲ್ಲಿ ಆಗಿರತಕ್ಕಂತಹ ತುಂಬ ಅಹಿತಕರವಾದ ಘಟನೆಯನ್ನು ಅವರು ಒಂದು ಇಂಟರ್ವ್ಯೂನಲ್ಲಿ ಹಂಚ್ಕೊಂಡಿದ್ದಾರೆ. ಅದೇನು ಮಾಹಿತಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಬಹುಭಾಷ ನಟಿ ಮಮತಾ ಮೋಹನ್ ದಾಸ್ ರವರು ತಮ್ಮ ನೋವಿನ ಡೇಟಿಂಗ್ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರು ಕ್ಯಾನ್ಸರ್ನಿಂದ ಗುಣಮುಖರಾದ ನಂತರ ಚಿತ್ರರಂಗದ ನಟನೊಂದಿಗೆ ಡೇಟಿಂಗ್ ಕೂಡ ಮಾಡಿರ್ತಾರೆ. ಆದರೆ ಆತ ಅವರ ನಿಶ್ಚಿತಾರ್ಥವನ್ನು ಮುಚ್ಚಿಟ್ಟು ನಂಬಿಕೆ ದ್ರೋಹ ಮಾಡಿರ್ತಾರೆ. ನಂಬಿಕೆ ದ್ರೋಹ ಮಾಡಿದ್ದಾನೆ ಅನ್ನೋದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಸಿನಿಮಾ ರಂಗದ ಗ್ಲಾಮರ್ ಪ್ರಪಂಚದ ಹಿಂದೆ ಎಷ್ಟೋ ನೋವುಗಳು ಅಡಗಿರ್ತವೆ. ಅದರಲ್ಲೂ ನಟಿಯರ ವೈಯಕ್ತಿಕ ಜೀವನದ ಏರಿಳಿತಗಳು ಆಗಾಗ ಸುದ್ದಿ ಆಗುತ್ತಲೇ ಇರುತ್ತವೆ. ಇದೀಗ ಬಹುಭಾಷಾ ನಟಿ ಮಮತಾ ಮೋಹನ್ ದಾಸ್ ರವರು ತಮ್ಮ ಜೀವನದ ಅತ್ಯಂತ ನೋವಿನ ಮತ್ತು ಕಹಿ ಡೇಟಿಂಗ್ ಅನುಭವವೊಂದನ್ನು ಹಂಚಿಕೊಳ್ಳುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನು ಗೆದ್ದು ಬಂದ ಹೊಸ ಭರವಸೆಯಲ್ಲಿ ಪ್ರೀತಿಯ ಹುಡುಕಾಟಕ್ಕೆ ಹೊರಟಿದ್ದ ನಟಿಗೆ ಎದುರಾಗಿದ್ದು ಮಾತ್ರ ನಂಬಿಕೆ ದ್ರೋಹದ ಆಘಾತ ಅಂತ ಹೇಳ್ಬೋದು. ಮಯೂಕಂ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ ಮಮತಾ ಮೋಹನ್ ದಾಸ್ ರವರು ಮಲಯಾಳಂ ಮಾತ್ರವಲ್ಲದೆ ಕನ್ನಡದ ಗೂಳಿ ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದ್ದಾರೆ. ಆದರೆ ಅವರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ, ಅಂದರೆ ಆಗ ತಾನೇ ಅವರಿಗೆ 24 ವರ್ಷ ವಯಸ್ಸಿನಲ್ಲಿ ಅವರಿಗೆ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತೆ. ಸಾವು ಬದುಕಿನ ನಡುವೆ ಹೋರಾಡಿ ಗೆದ್ದು ಬಂದ ಮಮತಾರವರು ಗುಣಮುಖರಾದ ಬಳಿಕ ತಮ್ಮ ಬದುಕಿನಲ್ಲಿ ನನಗೊಬ್ಬ ಸಂಗಾತಿ ಬೇಕೆಂದು ಬಯಸ್ತಾರೆ. ಆದರೆ ಸಿನಿಮಾ ರಂಗದ ಒಬ್ಬ ವ್ಯಕ್ತಿಯ ಜೊತೆ ಅವರು ಮೊದಲ ಡೇಟಿಂಗ್ ಅನ್ನ ಶುರು ಮಾಡ್ತಾರೆ. ಆ ಡೇಟಿಂಗ್ ಅನುಭವವೇ ಅವರಿಗೆ ದೊಡ್ಡ ಆಘಾತವನ್ನ ನೀಡುತ್ತೆ. ಅವರು ಇತ್ತೀಚೆಗೆ ನಡೆದ ಒಂದು ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖಳಾದ ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಯ ಒಬ್ಬ ವ್ಯಕ್ತಿಯ ಜೊತೆ ಡೇಟಿಂಗ್ ಅನ್ನ ಶುರು ಮಾಡ್ತಾರೆ. ಸಿನಿಮಾ ರಂಗದಲ್ಲಿ ಅವರು ಕೂಡ ಡೇಟ್ ಮಾಡಿದ್ದು ಆ ವ್ಯಕ್ತಿ ಒಬ್ಬನ ಜೊತೆ ಮಾತ್ರ. ಅವನು ಅವರನ್ನ ಡೇಟಿಂಗ್ ಕರೆದಾಗ ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಮಮತಾರವರು ಅವರ ಅಮ್ಮನ ಬಳಿ ಅನುಮತಿ ಕೂಡ ಪಡ್ಕೋತಾರೆ. ಮೊದಲ ಬಾರಿಗೆ ಒಬ್ಬ ಹುಡುಗನ ಜೊತೆ ಡೇಟಿಂಗ್ ಹೋಗಿರ್ತಾರೆ. ಆದ್ರೆ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಆ ನಟನಿಗೆ ಆಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಎಂದು. ಈ ವಿಷಯ ಕೂಡ ಅವರಿಗೆ ಆ ನಟನ ಸಹೋದರನ ಮೂಲಕ ತಿಳಿಯುತ್ತೆ. ಈ ವಿಷಯನ ಅವರು ತುಂಬಾ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಈ ಸತ್ಯ ತಿಳಿದಾಗ ಅವರಿಗೆ ಹೃದಯವೇ ಒಡೆದಂತೆ ಆಯಿತಂತೆ. ನಿನಗೆ ಆಗಲೇ ಮದುವೆ ನಿಶ್ಚಯವಾಗಿದೆ, ಅದನ್ನ ಯಾಕೆ ನನ್ನ ಹತ್ರ ಹೇಳ್ದೇನೆ ಡೇಟ್ಗೆ ಕರೆದೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿರುವ ವ್ಯಕ್ತಿಗಳು ಈಗ ಮಾಡ್ತಾರೆ ಅನ್ನೋದನ್ನ ನಾನು ಊಹೆ ಮಾಡಿರ್ಲಿಲ್ಲ ಅಂತ ಮಮತಾರವರು ತಮ್ಮ ಅಸಹಾಯಕತೆಯನ್ನ ಆ ನಟನ ಮುಂದೆ ತೋರ್ಕೊಳ್ತಾರೆ. ಇನ್ನು ಮತ್ತೊಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ ಅವರು. ಆ ಭೇಟಿಯೂ ಕೂಡ ಅವನ ವರ್ತನೆಯಿಂದಾಗಿ ಆ ಸಂಬಂಧವೂ ಕೂಡ ಹೆಚ್ಚು ಕಾಲ ಉಳಿಯೋದಿಲ್ಲ. ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಳ್ತಾರೆ ಮಮತಾರವರು. ಕಾಲೇಜಿನ ಫೈನಲ್ ಇಯರ್ ನಲ್ಲಿದ್ದಾಗ ಒಬ್ಬರ ಜೊತೆ ಡೇಟಿಂಗ್ ಮಾಡಿದ್ರಂತೆ. ಆದರೆ ಆತ ಅಕಾಲಿಕವಾಗಿ ಮರಣವನ್ನ ಹೊಂದುತ್ತಾರೆ. ಅದು ಕೂಡ ಮಮತಾರವರಿಗೆ ದೊಡ್ಡ ಆಘಾತವನ್ನ ನೀಡುತ್ತೆ. ಆಮೇಲೆ ಕ್ಯಾನ್ಸರ್ ವಿರುದ್ಧ ಹೋರಾಡಿದರು. ನಂತರ ಅವರ ಸಹೋದರಿ ಮದುವೆಯಲ್ಲಿ ಉದ್ಯಮಿ ಪ್ರಜಿತ್ ಪದ್ಮನಾಭ್ ಅವರನ್ನು ಭೇಟಿಯಾಗುತ್ತಾರೆ. ಒಮ್ಮೆ ಸಿಲ್ಲಿಯಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತಿರಬೇಕಿದ್ದರೆ ಒಂದು ದಿನ ಪ್ರಜಿತ್ ಅವರು ಮದುವೆಯಾಗೋಣವೇ ಎಂದು ಪ್ರಶ್ನೆ ಮಾಡಿದಾಗ ಅವರು ಅವರ ತಂದೆಯನ್ನು ಕೇಳಿ ಎಂದು ಹೇಳುತ್ತಾರೆ. ನಂತರ ಅವರು 2011ರಲ್ಲಿ ಮದುವೆಯಾಗುತ್ತಾರೆ. ಆಮೇಲೆ ಮದುವೆ ಅನ್ನೋದು ಲೈಫ್ ಟೈಮ್ ಕಮಿಟ್ಮೆಂಟ್ ಎಂದುಕೊಂಡಿರ್ತಾರೆ. ಆದರೆ ಅದು 6 ತಿಂಗಳಿಗೆ ಮದುವೆಯಿಂದ ಹೊರಗಡೆ ಬರುವ ಹಾಗೆ ಆಗುತ್ತದೆ. ಒಟ್ಟಾರೆ ಕ್ಯಾನ್ಸರ್ ಎಂಬ ರೋಗವನ್ನ ಧೈರ್ಯದಿಂದ ಎದುರಿಸಿ ಗೆದ್ದ ಮಮತಾ ಮೋಹನ್ ದಾಸ್ ರವರು ಪ್ರೀತಿ ಮತ್ತು ವಿಶ್ವಾಸದ ವಿಷಯದಲ್ಲಿ ಸತತವಾಗಿ ಹಿನ್ನಡೆಯನ್ನ ಅನುಭವಿಸಿರ್ತಾರೆ. ಅವರ ಈ ಹೇಳಿಕೆಗಳು ಈಗ ಸಿನಿಮಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆ ಅನಾಮಧೇಯ ನಟ ಯಾರು ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.